ಪ್ರಸಾದ ತಿನ್ನುವ ಜಾಗಕ್ಕೆ ಶೂ ಧರಿಸಿ ಹೋಗಿದ್ದಾರೆ ಅಧಿಕಾರಿ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಕಾರ್ಯದರ್ಶಿ ಅಪಚಾರವನ್ನು ಮಾಡಿಬಿಟ್ಟಿದ್ದಾರೆ. ಡಿಸಿ ಕಮಿಷನರು ಇನ್ನು ಡಿಸಿಪಿಗೆ ಇರುವಂತಹ ಭಕ್ತಿ ಕಾರ್ಯದರ್ಶಿಗಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಿಂದ ಅಪಚಾರ ಆಗಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಸಿದ್ಧತೆಯ ಹಿನ್ನೆಲೆಯಲ್ಲಿ ದಾಸೋಹ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್, ಇನ್ನು ಡಿಸಿಪಿಗಳಾದ ಮುತ್ತುರಾಜ್, ಸುಂದರ್ರಾಜ್ ಭಾಗಿಯಾಗಿದ್ರು. ಪ್ರಾಧಿಕಾರದ ಕಾರ್ಯದರ್ಶಿ ರೂಪಾ ಅವರು ಕೂಡ ಭಾಗಿಯಾಗಿದ್ರು. ಎಲ್ಲರೂ ಕೂಡ ಶೂ ಅನ್ನು ಬಿಟ್ಟು ದಾಸೋಹ ಭವನಕ್ಕೆ ಎಂಟ್ರಿ ಕೊಟ್ಟಿದ್ರು. ಆದ್ರೆ ಶೂ ಅನ್ನ ಧರಿಸಿ ಬಂದಂತ ಕಾರ್ಯದರ್ಶಿ ರೂಪಾ ದಾಸೋಹ ಭವನದಲ್ಲಿ ಸುದ್ದಿಗೋಷ್ಠಿಗೆ ಶೂ ಧರಿಸಿ ಬರ್ತಾರೆ. ಲಕ್ಷಾಂತರ ಭಕ್ತರು ಪ್ರಸಾದವನ್ನ ಸ್ವೀಕರಿಸುವಂತಹ ದಾಸೋಹ ಭವನ ಇದು. ಬಟ್ ಆ ಸಂದರ್ಭದಲ್ಲಿ ಪತ್ರಕರ್ತರ ಪ್ರಶ್ನೆ ಮಾಡ್ತಾರೆ. ಆಗ್ಲೂ ಕೂಡ ಕಾರ್ಯದರ್ಶಿ ರೂಪಾ ಅವರು ಕಂಪ್ಲೀಟ್ ಸಿಡಿಮಿಡಿಗೊಳ್ತಾರೆ. ಗಮನಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ದಾಸೋಹ ಭವನದಲ್ಲಿ ಮೀಟಿಂಗ್ ಬಂದಿರ್ತಾರೆ, ಶೂ ಹಾಕೊಂಡು ಬಂದಿರ್ತಾರೆ. ಶೂ ಹಾಕೊಂಡು ಬಂದ್ರೆ ಏನಂತ ಕೇಳ್ತಿರಲ್ಲ, ಇದು ಲಕ್ಷಾಂತರ ಜನ ಅತ್ಯಂತ ಪವಿತ್ರವಾಗಿ ಪ್ರಸಾದವನ್ನ ಸ್ವೀಕಾರ ಮಾಡುವಂತಹ ಪ್ರದೇಶ. ಚಾಮುಂಡಿ ಬೆಟ್ಟ ಅಂತಂದ್ರೆ ಇಡೀ ನಾಡ ದೇವತೆ, ಬಹಳಷ್ಟು ಗೌರವ ಇರುವುದು. ಅದರಲ್ಲೂ ಕೂಡ ಭಕ್ತಾಭಿಮಾನಿಗಳು ಊಟ ಮಾಡುವಂತ ಭವನ ಅದು. ಅಲ್ಲಿನೇ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಿರ್ತಾರೆ. ಪಕ್ಕದಲ್ಲಿ ಡಿಸಿ ಇರ್ತಾರೆ, ಡಿಸಿಪಿಗಳಿರ್ತಾರೆ, ಇತರ ಅಧಿಕಾರಿಗಳೆಲ್ಲರೂ ಇರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಪ್ರಾಧಿಕಾರದ ಕಾರ್ಯದರ್ಶಿಯವರು ರೂಪಾ ಅವರು ಶೂ ಹಾಕೊಂಡೇ ಬಂದಿರ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಎಲ್ಲರೂ ಶೂ ತೆಗೆದಿದ್ದಾರೆ. ಪಕ್ಕದಲ್ಲಿ ಕೂತ್ಕೊಂಡಿರುವಂತ ಅಧಿಕಾರಿ ಯಾರ್ಯಾರಿದ್ದಾರೆ ಎಲ್ಲರೂ ಶೂ ರಿಮೂವ್ ಮಾಡಿದ್ದಾರೆ. ಯಾಕಂದ್ರೆ ಒಂದು ಗೌರವ, ಅದಕ್ಕೆ ಆದಂತ ಒಂದು ಮರ್ಯಾದೆ ಕೊಡುವಂತ ವಿಚಾರ ಅದು. ಯಾಕಂದ್ರೆ ದಾಸೋಹ ಭವನ ಲಕ್ಷಾಂತರ ಜನ ಬಂದು ತಾಯಿ ಅಂತ ಕಣ್ಣಿಗೆ ಹೊತ್ಕೊಂಡು ಊಟ ಮಾಡುವಂತ ಜಾಗ ಅದು. ಬಟ್ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರೂಪಾ ಅವರು ಶೂ ಹಾಕೊಂಡು ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ್ಲೂ ಕೂಡ ಸಿಡಿಮಿಡಿಗೊಳ್ತಾರೆ. ಅದಕ್ಕೆ ಮಾಧ್ಯಮದವ್ರು ಸಹಕಾರ ಮಾಡಬೇಕು. ಟೂ ವೀಲರ್ಸ್ಗೆ ಅವಕಾಶ ಅಲ್ಲಿ ತನಕ ಮಾಧ್ಯಮದವ್ರಿಗೆ ಅವಕಾಶ ಕೊಡಿ. ಐಡಿ ಕಾರ್ಡ್ ನೋಟ್ ಮಾಡಿ ಅಷ್ಟೇ.